Hi everyone, welcome back dear SSLC students. In this video, we are going to learn jazz poem 2. ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಪೋಯಮ್ ಯಾವುದಪ್ಪ ಅಂದರೆ ಈ ಜಾಸ್ ಪೋಯಮ್ 2 ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ದಿಸ್ ಪೋಯಮ್ ಈಸ್ ರಿಟನ್ ಬೈ ಕಾಲ್ ವೆಂಡಾಲ್ ಹೈನ್ಸ್ ಜೂನಿಯರ್ ಅವರು. ಜೆ ಆರ್ ಅಂದರೆ ಜೂನಿಯರ್ ಅಂತ ಇದ್ವಿ. ಸೊ ಈ ಒಂದು ಪೋಯಮನ್ನು ನಾವೀಗ ನೋಡ್ತಾ ಹೋಗೋಣ. ಸೊ ಈ ಪೋಯಮ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ಎಸ್ ಎಸ್ ಎಲ್ ಸಿಯಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಓದ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಇರ್ತಕ್ಕಂಥದ್ದು. ಸೊ ಎಲ್ಲ ಸ್ಟೂಡೆಂಟ್ಸ್ಗಳು ನೀಟಾಗಿ ಜೊತೆಗೆ ನಾನು ಅಲ್ಲಲ್ಲಿ ವರ್ಡ್ಸ್ಗಳ ಮೀನಿಂಗ್ಗಳನ್ನು ಹೇಳ್ತಾ ಹೋಗ್ತೀನಿ. ಸೊ ಅವಾಗ ನೀವು ಅದನ್ನು ಹಾಗೆ ಪಾಯಿಂಟ್ ಔಟ್ ಮಾಡಿ ವಿಡಿಯೋನ ಮುಂದಕ್ಕೆ ನೋಡ್ತಾ ಹೋಗಿ ಅಂತ ಹೇಳ್ತಾ, ಸೊ ನಾವೀಗ ವಿಡಿಯೋನ ಶುರು ಮಾಡೋಣ. ಸೊ ನೋಡಿ, ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮಗೆ ಒಂದು ಇಂಪಾರ್ಟೆಂಟ್ ನೋಟ್ ಇರ್ತದೆ. ಏನಂದರೆ ಈ ಪೋಯಮಲ್ಲಿ ಬರ್ತಕ್ಕಂಥ ಒಂದು ಮಾರಿನರ್ ಅನ್ನುವಂಥ ಪದದ ಅರ್ಥ ನಮ್ಗೆ ಗೊತ್ತಿರಬೇಕು. ಇಲ್ಲದೆ ಹೋದರೆ ನಮಗೆ ಆ ಒಂದು ಪ್ಯಾರ ನಮಗೆ ಸ್ಪಷ್ಟವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಇದು ಒಂದು ಎನ್ಸಿಯಂಟ್ ಮಾರಿನರ್ ಅನ್ನುವಂಥದ್ದನ್ನು ಒಂದು ಹೆಡ್ಲೈನ್ ಅಡಿಯಲ್ಲಿ ಒಂದಷ್ಟು ಮಾಹಿತಿಯನ್ನು ತಂದಿದ್ದೀನಿ. ಅದನ್ನ ಈಗ ನೋಡೋಣ. ಓಕೆ, ಆ ರೆಫರೆನ್ಸ್ ಎನ್ಸಿಯಂಟ್ ಮಾರಿನರ್ ಅಂದರೆ ಇಲ್ಲಿ ಮಾರಿನರ್ ಅಂದರೆ ನಾವು ನಾವಿಕ ಅಂತ ಅಂದ್ಕೋಬೇಕು. ಎನ್ಸಿಯಂಟ್ ಅಂದರೆ ಬಹಳ ಹಳೆಯ ಕಾಲದ ಒಬ್ಬ ನಾವಿಕ ಇದ್ದ. ಸೊ ಆತನ ಬಗ್ಗೆ ಈ ಒಂದು 2 ಲೈನ್ಸ್ ಅಲ್ಲಿ ಇನ್ಫಾರ್ಮೇಶನ್ ಇದೆ, ಅದನ್ನು ನೋಡ್ಕೊಂಡು ಬರೋಣ. ಓಕೆ, ನೋಡ್ರಿ, ರೆಫರೆನ್ಸ್ ಟು ದ ಪೋಯಮ್. ಈ ಒಂದು ಪೋಯಮ್ಗೆ ಇದೊಂದು ರೆಫರೆನ್ಸ್ ಆಗಿದೆ. ಯಾವ ರೀತಿ ಅಂದರೆ ನೋಡ್ರಿ, ದ ರೈಮ್ ಆಫ್ ದ ಏನ್ಸಿಯಂಟ್ ಮಾರಿನರ್ ಬೈ ಸ್ಯಾಮ್ಯುಯಲ್ ಕಾಲ್ಡ್ರಿಡ್ಜ್, ಇನ್ ವಿಚ್ ಅ ಸೀಮೆನ್ shoots an albatross, a bird of good omen, and suffers supernatural punishment ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಒಂದು ಎಸ್ ಟಿ ಕಾಲ್ಡ್ರಿಡ್ಜ್ ಅಥವಾ ಸ್ಯಾಮ್ಯುಯಲ್ ಕಾಲ್ಡ್ರಿಡ್ಜ್ ಅವರು ಬರೆದಿರ್ತಕ್ಕಂಥ ದ ರೈಮ್ ಆಫ್ ದ ಏನ್ಸಿಯಂಟ್ ಮಾರಿನರ್ ಅನ್ನುವಂಥ ಈ ಒಂದು ಕೃತಿಯಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಒಬ್ಬ ನಾವಿಕ ಆದವನು ಏನು ಮಾಡಿರ್ತಾನೆ ಅಂದರೆ ಈ ಅಲ್ಬಟ್ರೋಸ್ ಅನ್ನುವಂಥ ಒಂದು ಶುಭ ಶಕುನದ ಪಕ್ಷಿಯನ್ನು ಶೂಟ್ ಮಾಡಿ ಕೊಂದಿರ್ತಾನೆ. ಸೊ ಅದರಿಂದ ಆತ ಸಾಕಷ್ಟು ನೋವನ್ನು ಕಷ್ಟವನ್ನು ಅನುಭವಿಸ್ತಾ ಇರ್ತಾನೆ. ಸೊ ಅದೇ ರೀತಿಯಲ್ಲಿ ಈ ನಮ್ಮ ಏನ್ಸಿಯಂಟ್ ಮಾರಿನರ್ ಅನ್ನುವಂಥ ಪದವನ್ನು ಅವರಿಲ್ಲಿ ನಮ್ಮ ಪೋಯಮ್ಗೆ ತಂದಿದ್ದಾರೆ. ಯಾರಪ್ಪ ಅಂದರೆ ನಮ್ಮ ಈ ಪೋಯಮ್ನ ಕವಿಗಳಾಗಿರ್ತಕ್ಕಂಥ ಈ ಹೆಂಡಾಲ್ರವರು ಈ ಒಂದು ಅಂಶವನ್ನು ಅಲ್ಲಿ ನಮ್ಮ ಒಂದು ಪದ್ಯದಲ್ಲಿ ಅಳವಡಿಸಿದ್ದಾರೆ. ಯಾವ ರೀತಿ ಅಂದರೆ ಏನ್ಸಿಯಂಟ್ ಮಾರಿನರ್ ಅಂತ ಹೇಳಿದ್ದಾರೆ. ಸೊ ಬ್ಲ್ಯಾಕ್ ಏನ್ಸಿಯಂಟ್ ಮಾರಿನರ್, ಅವನು ಕೂಡ ಒಂದು ಕಪ್ಪು ವ್ಯಕ್ತಿಯಾಗಿದ್ದ ಮತ್ತು ಅತ್ಯಂತ ಹಳೆಯ ಕಾಲದ ಒಬ್ಬ ನಾವಿಕನಾಗಿದ್ದ. ಈ ಆಲ್ಬರ್ಟ್ ರೋಸನ್ನ ಆತ ಏನು ಮಾಡಿದ, ಶೂಟ್ ಮಾಡಿದ. ಸೊ ಅದು ಅವನು ಯಾವ ರೀತಿ ಅನುಭವಿಸಿದಾನೋ ನೋವುಗಳನ್ನು, ಅದೇ ರೀತಿ ನಮ್ಮ ಜಾಸ್ ಪ್ಲೇ ಕೂಡ ಅನುಭವಿಸ್ತಿದ್ದಾನೆ ಅನ್ನುವಂಥ ಒಂದು ವಿಚಾರವನ್ನು ಈ ಒಂದು ಪದ್ಯದ ಮೂಲಕ ನಮಗೆ ನಮ್ಮ ಕವಿಗಳು ಹೇಳ್ತಾ ಹೋಗ್ತಾರೆ. ಸೊ ಅದನ್ನು ನಾವೀಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರಲಿ, ಓಮೆನ್ ಅಂದರೆ ನಾವು ಶಕುನ ಅಂತ ಹೇಳ್ತೀವಿ, ಅಂದರೆ ಗುಡ್ ಓಮನ್ ಅಂದರೆ ಶುಭ ಶಕುನ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸೂಪರ್ ನ್ಯಾಚುರಲ್ ಅಂದರೆ ಅಲೌಕಿಕ ಅಥವಾ ಅತ್ಯಂತ ಕಠಿಣಮಯವಾದಂತಹ ಶಿಕ್ಷೆ ಅಥವಾ ನೋವನ್ನು ಇಲ್ಲಿ ಈ ಒಂದು ಏನ್ಸಿಯಂಟ್ ಮಾರಿನರ್ ಅನುಭವಿಸಿರ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡೋದಾಯಿತು. ಸೊ ಈಗ ನಾವು ಪೋಯಮನ್ನು ನೋಡೋಣ, ಲೈನ್ ಬೈ ಲೈನ್ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ನೋಡಿ, ನಿಮ್ಗೆ ಈಗಾಗಲೇ ಹೇಳಿರುವ ಹಾಗೆ ಕಾಲ್ ವೆಂಡಾಲ್ ಹೈನ್ಸ್ ಜೂನಿಯರ್ ಅವರು ಬರೆದಿರ್ತಕ್ಕಂಥ ಈ ಒಂದು ಪೋಯಮ್ ಈಗ ನಾವು ನೋಡ್ತಾ ಹೋಗೋಣ. ನೋಡ್ರಿ, ಮೊದಲಿಗೆ ದೇರ್ ಹಿ ಸ್ಟ್ಯಾಂಡ್ ಸಿ ಅಂತ ಹೇಳ್ತಾರೆ ಕವಿಗಳು. ಅಲ್ಲಿ ನಿಂತಿದ್ದಾನೆ, ಅವನನ್ನು ನೋಡ್ರಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಕನ್ವರ್ಸೇಷನ್ ಮೂಲಕ ನಮಗೆ ಈ ಒಂದು ಪೋಯಮನ್ನು ಕವಿಗಳು ನಮಗೆ ಹೇಳ್ತಾ ಹೋಗ್ತಿದ್ದಾರೆ. ನೋಡ್ರಿ, ಅಲ್ಲಿ ನಿಂತಿದ್ದಾನೆ, ಅವನನ್ನು ನೋಡ್ರಿ ಅಂತ ಹೇಳ್ತಾರೆ. ನೋಡಿ ಹೇಳ್ತಾರೆ, ಲೈಕ್ ಅ ಬ್ಲ್ಯಾಕ್ ಏನ್ಸಿಯಂಟ್ ಮಾರಿನರ್. ನೋಡಿ ಯಾವ ರೀತಿ ನಿಂತ್ಕೊಂಡಿದ್ದಾನೆ, ಬ್ಲ್ಯಾಕ್ ಏನ್ಸಿಯಂಟ್ ಮಾರಿನರ್. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ಈ ಏನ್ಸಿಯಂಟ್ ಮಾರಿನರ್ ಈ ಆಲ್ಬರ್ಟ್ ರೋಸನ್ನ ಶೂಟ್ ಮಾಡಿಬಿಟ್ಟು ಯಾವ ರೀತಿ ಕಷ್ಟಪಟ್ಟು ನೋವನ್ನು ತನ್ನಲ್ಲಿ ಇಟ್ಕೊಂಡು ನಿಂತ್ಕೊಂಡಿದ್ದೋ ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಜಾಸ್ ಪ್ಲೇಯರ್ ಕೂಡ ನಿಂತ್ಕೊಂಡಿದ್ದಾನೆ ಅಂತೇಳಿ ಕವಿಗಳು ಹೇಳ್ತಿದ್ದಾರೆ. ಮುಂದಕ್ಕೆ ನೋಡಿದ್ರೆ ನೋಡ್ರಿ, ಹೀಸ್ ರಿಂಕಲ್ಡ್ ಓಲ್ಡ್ ಫೇಸ್ ಸಿ ಅಂದರೆ ಆತನ ಮುಖ ಯಾವ ರೀತಿ ಇದೆ ಅಂದರೆ ಸುಕ್ಕುಗಟ್ಟಿದ ಅಂದರೆ ನೆರಿಗೆಗಳಿಂದ ಕೂಡಿದ ಸುಕ್ಕುಗಟ್ಟಿದ ಮುಖ ನೋಡಿ. ಸೊ ಫುಲ್ ಆಫ್ ದ ವೆರೀಸ್ ಆಫ್ ಲಿವಿಂಗ್ ಈಸ್ ಟರ್ನ್ ಡೌನ್ ವಿತ್ ಅಂತ ಹೇಳ್ತಾರೆ. ಅಂದರೆ ಆತನ ಮುಖದಲ್ಲಿ ತುಂಬ ನೆರಿಗೆಗಳಿವೆ, ಮುಖ ಸುಕ್ಕುಗಟ್ಟಿ ಹೋಗಿದೆ, ಮತ್ತು ಫುಲ್ ಆಫ್ ವೈರೀಸ್, ಸಾಕಷ್ಟು ಚಿಂತಾಕ್ರಾಂತ ಆಗಿದ್ದಾನೆ. ಜೀವನದಲ್ಲಿ ಎಲ್ಲವನ್ನು ಸಾಕಪ್ಪ ಅನ್ನೋ ರೀತಿಯಲ್ಲಿ ಆತನ ಮುಖ ನಮಗೆ ಕಾಣ್ತಾ ಇದೆ, ಗೋಚರಿಸ್ತಾ ಇದೆ. ಟರ್ನ್ ಡೌನ್ ವಿತ್ ಅಂದರೆ ಮತ್ತೆ ಮಾಡಿದೆ ಮುಖವನ್ನು ಕೆಳಗೆ ಮಾಡಿ ನಿಂತ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ನೋಡಿಲ್ಲಿ ನಾವು ಒಂದೊಂದು ಪದಗಳ ನ್ಯೂ ವರ್ಡ್ಸ್ಗಳನ್ನು ನಾವು ನೋಡೋದಾದ್ರೆ, ಇಲ್ಲಿ ನಾನು ಈಗಾಗಲೇ ಹೇಳಿದ್ದೆ ಮಾರಿನರ್ ಅಂದರೆ ನಾವಿಕ ಅಂತ ಹೇಳ್ತೀವಿ. ಸೊ ರಿಂಕಲ್ಡ್ ಅಂದರೆ ಸ್ಟೂಡೆಂಟ್ಸ್ಗಳು ನೋಟ್ ಮಾಡಿ ಹಂಗೆ ಬರ್ಕೊಳ್ತಾ ಹೋಗಬೇಕು.
ಇಲ್ಲಿ ರಿಂಕಲ್ಡ್ ಅಂದ್ರೆ ಸುಕ್ಕುಗಟ್ಟಿದ ಅಂತ ಹೇಳ್ತೀವಿ. ಸೊ ವೆರಿಸ್ ಅಂದ್ರೆ ಚಿಂತಾಕ್ರಾಂತ ಅಂತ ಹೇಳ್ತೀವಿ. ನೆಕ್ಸ್ಟ್ ಡೌನ್ವರ್ಡ್ ಅಂದ್ರೆ ತಲೆ ತಗ್ಗಿಸಿದ ಅಂತ ಹೇಳ್ತೀವಿ. ಸೊ ಇದು ಮೊದಲನೇ ಸ್ಥಾನದಲ್ಲಿ ನಾವು ನೋಡಿದ್ವಿ. ಇಲ್ಲಿ ಏನಾಗಿದೆ ಅಂದ್ರೆ ಮೊದಲನೇ ಸ್ಥಾನದಲ್ಲಿ ಆ ಕವಿ ಹೇಳ್ತಾರೆ ಅವ್ನು ನಿಂತ್ಕೊಂಡಿದ್ದಾನಲ್ಲ ಅವನ ನೋಡ್ರಲ್ಲಿ ಅಂತ ಹೇಳ್ತಾರೆ. ನೋಡಿ ಹೇಳ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ ಅವ್ನು ಯಾವ ರೀತಿ ನಿಂತ್ಕೊಂಡಿದ್ದಾನೆ, ಓಲ್ಡ್ ಎನ್ಸಿಂಟ್ ಮಾರಿನರ್ ತರ ನಿಂತ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಆತನ ಮುಖ ಸುಕ್ಕಗಟ್ಟಿದೆ, ಜೀವನದಲ್ಲಿ ಎಲ್ಲವೂ ಸಾಕು ಅನ್ನುವಂತ ರೀತಿಯಲ್ಲಿ ಆತನ ಮುಖ ನಮ್ಗೆ ಕಾಣ್ತಿದೆ. ಆತನ ತಲೆ ತಗ್ಗಿಸಿ ನಿಂತ್ಕೊಂಡಿದ್ದಾನೆ ಅನ್ನುವಂಥದ್ದನ್ನ ಅಂಶಗಳನ್ನ ಈ ಒಂದು ಫಸ್ಟ್ ಸ್ಟಾನ್ಸದಲ್ಲಿ ನಮಗೆ ಕವಿಗಳು ಹೇಳ್ತಾ ಹೋಗ್ತಾರೆ. ಸೊ ಲುಕಿಂಗ್ ಎಟ್ ದ ಸೆಕೆಂಡ್ ಒನ್ ಸ್ಟಾನ್ಸ ನೋಡ್ರಿ. ಸೆಕೆಂಡ್ ಸ್ಟಾನ್ಸದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೋಡ್ರಿ, ಕ್ಲೋಸ್ಡ್ ಐಸ್ ಹೀಸ್ ಫ್ರೈಡ್ ಕಾಲರ್ ಅಂದ್ರೆ ಇಲ್ಲಿ ಡೌನ್ ವರ್ತ್ ವಿತ್ ಅಂತಿದೆ ನೋಡಿ. ಈ ಹಿಂದಿನ ಸ್ಟಾನ್ಸಲ್ಲಿ ವಿತ್ ಇತ್ತು, ವಿತ್ ಇಲ್ತ ನಾವು ಕಂಟಿನ್ಯೂ ಮಾಡ್ಬೇಕು ಅದನ್ನ. ವಿತ್ ಕ್ಲೋಸ್ಡ್ ಐಸ್ ಮತ್ತೆ ಆತನ ಕಣ್ಣುಗಳು ಹೆಂಗಿದಾವೆ ಅಂದ್ರೆ ಮುಚ್ಕೊಂಡಿವೆ, ಅಂದ್ರೆ ಕಣ್ಣು ಮುಚ್ಚಿದಾನೆ. ಯಾಕಂದ್ರೆ ಸಾಕಷ್ಟು ನೋವನ್ನು ಅನುಭವಿಸಿದಾನೆ. ನೋವಿನಲ್ಲಿ ಕಣ್ಣನ್ನು ಮುಚ್ಕೊಂಡು ತಲೆ ತಗ್ಗಿಸಿ ನಿಂತ್ಕೊಂಡಿದ್ದಾನೆ. ಈಸ್ ಫ್ರೈಡ್ ಕಾಲರ್, ಫ್ರೈಡ್ ಅಂದ್ರೆ ಇಲ್ಲಿ ಹರಿದ ಅಂತ ಹೇಳ್ತೀವಿ. ಸೊ ಹರಿದ ಕಾಲರ್ ಕೊರಳಪಟ್ಟಿ ಉಳ್ಳಂತ ಒಂದು ಶರ್ಟ್ ಆತ ಹೊಂದಿದ ಅಂತ ನಮ್ಗೆ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಫೇಡೆಡ್ ಬ್ಲೂ and faded blue old shirt turns dark with sweat and the old necktie undone drops loosely about the horn ಅಂತ ಹೇಳ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ ಕವಿಗಳಂದ್ರೆ, ಆತ ತನ್ನ ಕಣ್ಣುಗಳನ್ನು ಕೆಳಗೆ ಮಾಡಿಬಿಟ್ಟು ತಲೆ ತೆಳಗೆ ಮಾಡಿ ಕಣ್ಣುಗಳನ್ನು ಮುಚ್ಕೊಂಡು ನಿಂತಿದ್ದಾನೆ. ಹೀಸ್ ಫ್ರೈಡೆಡ್, ಆತನ ಕಾಲರ್ ತುಂಬಾ ಹರಿದು ಹೋಗಿದೆ. ಫೈಡೆಡ್, ಫ್ರೈಡ್ ಅಂದ್ರೆ ಹರಿದ ಅಂತ ಹೇಳ್ತೀವಿ. ಫೈಡೆಡ್ ಅಂದ್ರೆ ಮಾಸಿದ, ಬಣ್ಣವನ್ನು ಕಳ್ಕೊಳ್ತಾ ಬರೋದು ಅಂತ ಒಂದು ಬ್ಲೂ ಶರ್ಟ್ ಅನ್ನು ಆತ ಧರಿಸಿದ್ದ. ಆದ್ರೆ ಆ ಬ್ಲೂ ಕಲರ್ ಶರ್ಟ್ ಹೋಗಿ ಯಾವ ರೀತಿ ಬಣ್ಣ ಪಡೆದುಕೊಂಡಿತ್ತಂದ್ರೆ ಅದು ಬ್ಲ್ಯಾಕ್ ಶರ್ಟ್ ಆಗಿತ್ತು. ಕಾರಣ ಏನಂದ್ರೆ ಆತನ ಒಂದು ಸ್ವೆಟ್ ಇಂದಾಗಿ. ಸ್ವೆಟ್ ಅಂದ್ರೆ ನಾವೇನ್ ಬೆವರು ಅಂತ ಹೇಳ್ತೀವಿ. ಸೊ ಅದರ ಅರ್ಥ ದಿನಾಲೂ ಆತ ಒಂದೇ ಶರ್ಟ್ ಅನ್ನು ಧರಿಸ್ತಿರ್ಬೋದು. ಅದಕ್ಕೋಸ್ಕರ ಆತನ ಸ್ವೆಟ್ ಇಂದಾಗಿ ಬ್ಲೂ ಶರ್ಟ್ ಹೋಗಿ ಬ್ಲಾಕ್ ಶರ್ಟ್ ಆಗ್ತಾ ಬದಲಾಗ್ತಾ ಹೋಗ್ತಿತ್ತು ಅಂತ ಹೇಳ್ತಾರೆ. ಜೊತೆಗೆ ಆತ ಒಂದು ಟೈಯನ್ನು ಕೂಡ ಹಾಕಿರ್ತಾನೆ. ಸೊ ಆ ಟೈ ಏನಾಗಿತ್ತು ಅಂದ್ರೆ ನೀಟಾಗಿ ಹಾಕಿರ್ಲಿಲ್ಲ. ಸೊ ಅದು ಲೂಸ್ ಆಗಿ ಜೋತಾಡ್ತಾ ಇತ್ತು. ಅದು ಒಂದು ರೀತಿ ಅಂಡನ್, ಸರಿಯಾಗಿ ಕಟ್ಟಿರ್ಲಿಲ್ಲ ಅಂತ ಹೇಳಿ ಕವಿಗಳು ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ನೋಡ್ರಿ, ನೆಕ್ಸ್ಟ್ ಏನಾಯ್ತು ನೋಡ್ರಿ, ಓಲ್ಡ್ ಜಾಕೆಟ್ ಜಸ್ಟ್ ಬೇರ್ಲಿ ಹೋಲ್ಡಿಂಗ್ ಹಿಸ್ ಸ್ಯಾಗಿಂಗ್ ಸ್ಟಮಕ್ ಇನ್ ಅಂತ ಹೇಳ್ತಾರೆ. ಸೊ ಆತ ಒಂದು ಜಾಕೆಟ್ ಓರ್ನ ಹಿಂದಿನ ವರ್ಡ್ ಇಲ್ಲಿ ತಗೋಬೇಕು ನೋಡಿ. ಯಾವ ರೀತಿ ಇಟ್ಟರೆ ಕವಿಗಳಂದ್ರೆ ಹಿಂದಿನ ಸೆಂಟೆನ್ಸ್ ಇರ್ತಕ್ಕಂಥ ಓರ್ ಅನ್ನೋ ಪದ ಇಲ್ಲಿ ಆ್ಯಡ್ ಮಾಡ್ಕೋಬೇಕು ನಾವು. ಅವಾಗ ಈ ಸೆಂಟೆನ್ಸ್ ಮೀನಿಂಗ್ ಬರುತ್ತೆ. ಓಲ್ಡ್ ಜಾಕೆಟ್ ಅಂದ್ರೆ ಹರಿದ, ಮತ್ತೆ ಆ ಹಳೇದಾದ ಜಾಕೆಟ್ ಇತ್ತಲ್ಲ ಅದು ಜಸ್ಟ್ ಬೇರ್ಲಿ ಹೋಲ್ಡಿಂಗ್ ಹಿಸ್ ಸ್ಯಾಗಿಂಗ್ ಸ್ಟಮಕ್ ಅಂದ್ರೆ ಸ್ಯಾಗಿಂಗ್ ಅಂದ್ರೆ ನೇತಾಡುದು, ಜೋತಾಡುದು ಅಂತ ಹೇಳ್ತೀವಿ. ಸೊ ಆತನ ಒಂದು ಜೋತಾಡುವ ಸ್ಟಮಕ್ ಅಂದ್ರೆ ಹೊಟ್ಟೆಯನ್ನ ಅದು ಬೇರ್ಲಿ ಅಂದ್ರೆ ಬಹಳಷ್ಟು ಪ್ರಯಾಸಕರವಾಗಿ, ಅಂದ್ರೆ ಯಾಕಂದ್ರೆ ಅದು ಓಲ್ಡ್ ಆಗಿತ್ತು ಮತ್ತೆ ಓರ್ನ್ ಕೂಡ ಆಗಿತ್ತು. ಸೊ ಆದ್ರಿಂದ ಅದು ಸಾಕಷ್ಟು ಪ್ರಯಾಸಕರವಾಗಿ ಆತನ ಜೋತು ಬೀಳುತ್ತಿರುವಂತ ಹೊಟ್ಟೆಯನ್ನ ಹಿಡಿದಿಟ್ಕೊಂಡಿತ್ತು. ಯಾವುದು? ಈ ಜಾಕೆಟ್ ಅಂತ ಹೇಳ್ತಾರೆ ನೋಡ್ರಿ. ಮತ್ತೆ ನೋಡ್ರಿ, ಹೀಸ್ ಸಾಗಿಂಗ್ ಸ್ಟಮಕ್ ಇನ್ ಅಂತ ಹೇಳ್ಬಾರ್ಕ ಮುಂದೆ ಹೀಸ್ ರನ್ ಡೌನ್ ಶೂಸ್ ಹ್ಯಾವ್ ಪೇಪರ್ ಇನ್ ದೆಮ್ ಅಂಡ್ ಹೀಸ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಹೌದು ಅಷ್ಟೇ ಅಲ್ಲ, ಆತನ ಒಂದು ಈ ನಡೆದು ಸವೆದು ಹೋಗಿರುವಂತಹ ಶೂಸ್ಗಳಿದ್ದವು ಅವು ಕೂಡ ಏನಾಗ ಹರಿದು ಹೋಗಿದ್ವು. ಅವುಗಳ ಮಧ್ಯದಲ್ಲಿ ಅವುಗಳನ್ನ ಆ ಹೋಲ್ಸ್ಗಳು ಇರ್ತಾವಲ್ಲ, ಸೊ ಆ ಹೋಲ್ಸ್ಗಳನ್ನ ಕವರ್ ಮಾಡೋದಕ್ಕೆ ಆತ ಪೇಪರ್ಗಳನ್ನ ಆ ಒಂದು ಶೂಸ್ ನಲ್ಲಿ ಹಾಕಿದ್ದ ಅಂತ ಹೇಳ್ತಾರೆ. ಸೊ ಎಲ್ಲೂ ಕೂಡ ಆತನ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ಬರ್ತವೆ. ಸೊ ಜಾಸ್ ಪ್ಲೇಯರ್ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಬರೀ ಅಂತ 3-4 ಅಂಕದ ಪ್ರಶ್ನೆ ಕೇಳಿದಾಗ ಸೊ ಇವೆಲ್ಲ ಕೂಡ ನೀವು ಬರಿಬೇಕಾಗ್ತದೆ, ತಲೆಯಲ್ಲಿರಲಿ. ಸೊ ನೆಕ್ಸ್ಟ್ ಬೇರ್ಲಿ ಅಂದ್ರೆ ಪ್ರಯಾಸಕರ ಅಂತ ಹೇಳಿದ್ವಿ. ನೆಕ್ಸ್ಟ್ ಸ್ಟಮಕ್ ಅಂದ್ರೆ ಹೊಟ್ಟೆ ಅಂತ ನಿಮ್ಗೆಲ್ಲ ಗೊತ್ತು. ಇಲ್ಲಿ ನೆಕ್ಸ್ಟ್ ಅಂದ್ರೆ ಈ ಒಂದು ಟರ್ನ್ ಅಂದ್ರೆ ಹರಿದು ಹೋದ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಸ್ಯಾಗಿಂಗ್ ಜೋತಾಡೋದು, ಎ ಅಂದ್ರೆ YAHA ಅಂದ್ರೆ ಹೌದು ಅಂತ ಹೇಳ್ತೀವಿ. ಸೊ ಇವೆಲ್ಲ ನ್ಯೂ ವರ್ಡ್ಸ್, ನೀವೆಲ್ಲ ಹಾಗೆ ಬರ್ದಿಟ್ಕೊಳ್ತಾ ಬೇಕು ಸ್ಟೂಡೆಂಟ್ಸ್. ಓಕೆ, ಮುಂದಕ್ಕೆ ಹೋಗೋಣ ಬಾ. ಸೊ ನೋಡಿ, ರಫ್ ಅನ್ಸೇವನ್ ಫೇಸ್ ಶೋಸ್ ಪೈನ್. ಆತನ ಒಂದು ರಫ್ ಆಗಿರುವಂತಹ ಅನ್ಸೇವನ್ ಫೇಸ್, ಅನ್ಸೇವನ್ ಅಂದ್ರೆ ಆತ ಒಂದು ಈ ಸೇವ್ ಮಾಡ್ಕೊಂಡಿರ್ಲಿಲ್ಲ, ಅಂದ್ರೆ ಗಡ್ಡವನ್ನು ಬೋಳಿಸ್ಕೊಂಡಿರ್ಲಿಲ್ಲ ಅಥವಾ ಅಂತ ಹೇಳ್ತೀವಿಲ್ಲ ನಾವು. ಸೊ ಗಡ್ಡ ತೆಗೆದಿರ್ಲಿಲ್ಲ, ಹಾಗೆ ಗಡ್ಡವನ್ನು ಇಟ್ಕೊಂಡಿದ್ದ. ಸೊ ಆದ್ರೆ ಇರ್ಲಿ, ಆದ್ರೆ ಅದು ಹೆಂಗಿತ್ತು ಅಂದ್ರೆ ರಫ್ ಆಗಿತ್ತು ಎಲ್ಲವೂ ಕೂಡ. ಅದರಲ್ಲಿ ಏನಿತ್ತು, ಶೋಸ್ ಪೇನ್ ಇನ್ ಈಚ್ ರಿಂಕಲ್. ಅಷ್ಟೆಲ್ಲ ಆತನ ಅನ್ಸೇವನ್ ಆಗಿರುವಂತ ಅಂದ್ರೆ ಸೇವ್ ಮಾಡದೇ ಇರುವಂತಹ ಮುಖದಲ್ಲಿ ಈ ಒಂದು ರಿಂಕಲ್ಸ್ಗಳಿದ್ವಲ್ಲ,
ಸೊ ಆ ರಿಂಕಲ್ಸ್ಗಳು ಏನು ತೋರಿಸ್ತಿದ್ದಾವೆ, ಪ್ರತಿಯೊಂದು ರಿಂಕಲ್ಗಳು, ಈ ನೆರಿಗೆಗಳು ಅಥವಾ ಸುಕ್ಕುಗಟ್ಟಿದ ಭಾಗ ನಮ್ಗೆ ಏನು ತೋರಿಸ್ತಿತ್ತು ಅಂದರೆ ಆತ ಸಾಕಷ್ಟು ನೋವನ್ನು ಅನುಭವಿಸಿದ್ದಾನೆ ಜೀವನದಲ್ಲಿ ಅನ್ನುವಂಥದ್ದು ನಮಗೆ ಗೋಚರ ಆಗ್ತಾ ಇತ್ತು ಅಂತ ಇಲ್ಲಿ ಕವಿಗಳು ಹೇಳ್ತಿದ್ದಾರೆ. ನೋಡ್ರಿ ಸೆಲ್ಫ್ ಮತ್ತು ನೋಡ್ರಿ ಇನ್ ಸೆಲ್ಫ್ ಬ್ರಾಟ್ ಸಾಲಿಟ್ಯೂಡ್ ಹೆಡ್, ಅಷ್ಟೆಲ್ಲ ಆತ ಸೆಲ್ಫ್ ಸ್ವತಃ ಒಬ್ಬಂಟಿಗನಾಗಿ ಇಷ್ಟೆಲ್ಲದರ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಮುಂದೆ ನೋಡೋದಾದ್ರೆ ಸ್ಟಿಲ್ ಡೌನ್ ಐಸ್ ಕ್ಲೋಸ್ಡ್ ಇಯರ್ಸ್, ಇಷ್ಟಾದರೂ ಕೂಡ ಇನ್ನೂ ಆತ ಏನು ಮಾಡಿದ್ದಾನೆ, ತನ್ನ ತಲೆಯನ್ನು ಕೆಳಗೆ ಬಾಗಿಸಿದ್ದಾನೆ, ಮತ್ತೆ ಕಿವಿಗಳು ಕೂಡ ಒಂದು ರೀತಿ ಮುಚ್ಚಿದಂಗೆ ಕಂಡಿದ್ರು ಕೂಡ ಪರ್ಕ್ಡ್ ಆ್ಯಂಡ್ ಟ್ರೈನ್ಡ್ ಅಪಾನ್, ಅಷ್ಟೆಲ್ಲ ಪರ್ಕ್ಡ್ ಅಂದ್ರೆ ಇಲ್ಲಿ ಸಾಕಷ್ಟು ಚುರುಕುತನದಿಂದ ಕೂಡಿದ್ವು. ಟ್ರೈನ್ಡ್ ಅಪಾನ್ ದ ಬಾಸ್ ಲೈನ್ ಫಾರ್ ಅಕ್ರಾಸ್ ಹಿಸ್ ಚೆಸ್ಟ್ ಲೈಸ್ ಆ್ಯಂಡ್ ಓಲ್ಡ್ ಅಂತ ಹೇಳ್ತಾರೆ. ಸೊ ಆತ ತನ್ನ ಒಂದು ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ಈ ರೀತಿ ಕ್ರಾಸ್ ಆಗಿ ಒಂದು ಚೆಸ್ಟ್ ಮೇಲೆ ಏನು ಮಾಡಿದ್ದಾನೆ, ಒಂದು ಈ ಬಾಸ್ ಲೈನ್ ಅಂದ್ರೆ ಆ ಒಂದು ಸಂಗೀತದ ಒಂದು ನುಡಿಸುವಂಥ ಒಂದು ವಸ್ತುವನ್ನು ಕಟ್ಕೊಂಡಿದ್ದಾನೆ. ಸೊ ಇಲ್ಲಿ ಲಾಯ್ಸ್ ಅಂದ್ರೆ ಗೊತ್ತಾ, ಬೀಳುವುದು ಅಂತ ಅರ್ಥ. ಈ ಲಾಯ್ಸ್ ಅಂದ್ರೆ ಸುಳ್ಳು ಹೇಳೋದು ಕೂಡ ಆಗ್ತದೆ. ಈ ಪೋಯಮ್ದಲ್ಲಿ ಲಾಯ್ಸ್ ಅನ್ನು ಬೀಳೋದು ಅದನ್ನು ಈ ರೀತಿ ಮೈ ಮೇಲೆ ಬೆಳೆಸ್ಕೊಂಡಿದ್ದಾನೆ, ಹಾಕ್ಕೊಂಡಿದ್ದಾನೆ ಅಂತ ನಾವು ಕೂಡ ಅನ್ಕೋಬಹುದು. ಸೊ ಈ ರೀತಿಯಾಗಿ ಆತ ಏನು ಮಾಡಿದ್ದಾನೆ, ಈ ಬಾಸ್ ಲೈನ್ ಅಂದ್ರೆ ಒಂದು ರೀತಿ ತಂತಿ ಥರ ಕಾಣ್ತದೆ ಅದು. ಸೊ ಆ ರೀತಿ ಆದಂಥ ಒಂದು ಬಾಸ್ ಲೈನ್ನ ಕಟ್ಕೊಂಡಿದ್ದಾನೆ, ಅದರಲ್ಲಿ ಸಾಕಷ್ಟು ಪರಿಣಿತಿಯನ್ನು ಆತ ಪಡೆದಿದ್ದಾನೆ ಅಂತ ಇಲ್ಲಿ ಅಕ್ರಾಸ್ ಅಂದರೆ ಅಡ್ಡಲಾಗಿ ಅಂತೀವಿ. ಸೊ ಆ ರೀತಿಯಾಗಿ ಆತ ಅಡ್ಡಲಾಗಿ ಅದು ತನ್ನ ಒಂದು ಚೆಸ್ಟ್ ಮೇಲೆ ಅಂದರೆ ಎದೆಯ ಮೇಲೆ ಹಾಕ್ಕೊಂಡು ನಿಂತಿದ್ದಾನೆ ಅಂತ ಹೇಳಿ ಕವಿಗಳು ಹೇಳ್ತಿದ್ದಾರೆ. ನೋಡ್ರಿ ಮುಂದಕ್ಕೆ ಏನು ಹೇಳ್ತಾರೆ ನೋಡ್ರಿ, ಅಲ್ಟೋ ಸ್ಯಾಕ್ಸಫೋನ್ ಅದು ಏನು ಹಾಕ್ಕೊಂಡಿದ್ದಾನೆ ಅಂದರೆ ಅದು ಅಲ್ಟೋ ಸ್ಯಾಕ್ಸಫೋನ್ ಆಗಿರ್ತದೆ. ಅಂದರೆ ಇದು ಈ ಫಂಕ್ಷನ್ಗಳಲ್ಲೆಲ್ಲ ಪುಂಗಿ ಓದೋರು ನೀವು ನೋಡಿರ್ತೀರಿ ಹೌದಿಲ್ಲ. ಸೊ ಈ ರೀತಿ ಉದ್ದನೆಯ ಕ್ರಾಸ್ ಇರುತ್ತೆ. ಸೊ ಅದು ಅದಕ್ಕೆ ನಾವೇನು ಕರಿತೀವಿ ಅಂದರೆ ಅಲ್ಟೋ ಸ್ಯಾಕ್ಸಫೋನ್ ಅಂತ ಹೇಳ್ತೀವಿ. ಸೊ ಆ ಒಂದು ಅಲ್ಟೋ ಸ್ಯಾಕ್ಸಫೋನ್ ಇಂದ ಏನು ಮಾಡ್ತಾ ನೋಡ್ರಿ, ಸಪೋರ್ಟೆಡ್ ಫ್ರಮ್ ಹೀಸ್ ನೆಕ್ ಬೈ ವೈರ್ ಕೋಟ್ ಹ್ಯಾಂಗರ್, ಅಂದರೆ ಆಲ್ಟೋ ಸ್ಯಾಕ್ಸಫೋನ್ ಕೂಡ ತನ್ನ ಒಂದು ಕುತ್ತಿಗೆಗೆ ನೇತು ಹಾಕೊಂಡಿದ್ದಾನೆ. ಯಾವ ರೀತಿ ಹಾಕೊಂಡಿದ್ದಾನೆ ಅಂದರೆ ಅದನ್ನು ಈ ಒಂದು ವಾಯರ್ ಸಪೋರ್ಟ್ರಿಂದ ತನ್ನ ಕುತ್ತಿಗೆಯಿಂದ ಈ ರೀತಿ ಅಡ್ಡಲಾಗಿ ಹಾಕೊಂಡಿದ್ದಾನೆ. ಅದು ಒಂದು ರೀತಿ ಹ್ಯಾಂಗರ್ ಅನ್ನು ಸಿಗಿಸೋದು, ಕುತ್ತಿಗೆಗೆ ಹಿಂಗೆ ಸಿಗಿಸ್ಕೊಂಡಿದ್ದಾನೆ. ಜೆಂಟಲಿ ಹಿ ಲಿಫ್ಟ್ಸ್ ಇಟ್ ನಾವ್, ಈಗೇನು ಮಾಡ್ತಾನೆ ಸಭ್ಯವಾಗಿ ಅಂದರೆ ಒಂದೇ ಸಮಯ ನಿಧಾನವಾಗಿ ಏನು ಮಾಡ್ತಾನೆ, ಜೆಂಟಲಿ ಹಿ ಲಿಫ್ಟ್ಸ್ ನೋಡ್ರಿ ಇಟ್ ನಾವ್ ಅಂದ್ರೆ ಅದನ್ನು ಎತ್ಕೊಂಡು ಟೂ ಪಾರ್ಟೆಡ್ ಲಿಪ್ಸ್ ಸಿ ನೋಡ್ರಿ, ಎರಡು ತುಟಿಗಳ ಮಧ್ಯದಲ್ಲಿ ಅದು ಆ ಒಂದು ಇದಿತ್ತಲ್ಲ ಆಲ್ಟೋ ಸ್ಯಾಕ್ಸಫೋನ್ನ ಇಟ್ಕೋತಾನೆ ನೋಡ್ರಿ ಅಂತ ಮತ್ತೆ ಇಲ್ಲಿ ಕನ್ವರ್ಸೇಷನ್ ಮಾಡ್ತಿದ್ದಾರೆ ಕವಿಗಳು. ಇಟ್ಕೊಂಡು ಏನು ಮಾಡ್ತಾನಂದ್ರೆ ಟು ಅಂತ ಮತ್ತೆ ಕಂಟಿನ್ಯೂ ನೋಡಿ ನೆಕ್ಸ್ಟ್ ಒಂದು ಸ್ಟಾಂಜಾಗೆ, ಟು ಟೆಲ್ ಆಲ್ ದ ವರ್ಲ್ಡ್ ದ್ಯಾಟ್ ಹಿ ಈಸ್ ಅ ಬ್ಲ್ಯಾಕ್ ಮ್ಯಾನ್, ಅಷ್ಟೆಲ್ಲ ಅದನ್ನ ಇಟ್ಕೊಂಡು ತನ್ನ ಒಂದು ಎರಡು ತುಟಿಗಳ ಮಧ್ಯದಲ್ಲಿ ಆ ಒಂದು ಆಲ್ಟೋ ಸ್ಯಾಕ್ಸಫೋನ್ನ ಹಿಡ್ಕೊಂಡು ಅಂದ್ರೆ ಬಾಯಿಲ್ ಅದನ್ನ ಇಟ್ಕೊಂಡು ಜಗತ್ತಿಗೆ ಹೇಳಿ ಹೊರಟಿದ್ದಾನೆ ಏನಂದ್ರೆ ನಾನು ಒಬ್ಬ ಕಪ್ಪು ಮನುಷ್ಯ ಅಂತ. ಐ ಆಮ್ ದ್ಯಾಟ್ ಹಿ ಈಸ್ ಅ ಬ್ಲ್ಯಾಕ್ ಮ್ಯಾನ್, ಐ ಆಮ್ ದ ಬ್ಲ್ಯಾಕ್ ಮ್ಯಾನ್ ಅಂತ ಜಗತ್ತಿಗೆ ಹೇಳಲಿಕ್ಕೋಸ್ಕರ ಆತ ಹಿಡ್ಕೊಂಡು ಈಗ ಏನೋ ಸಂಗೀತವನ್ನು ನುಡಿಸ್ಬೇಕು ಅಂತ ರೆಡಿ ಆಗಿದ್ದಾನೆ ನೋಡ್ರಿ. ದ್ಯಾಟ್ ಹಿ ವಾಸ್ ಸೆಂಟ್ ಹಿಯರ್ ಟು ಪ್ರೀಚ್ ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾಸ್ ನೋಡ್ರಿ. ಪ್ರೀಚ್ ಅಂದ್ರೆ ಇಲ್ಲಿ ನಾವೇನು ಹೇಳ್ತೀವಪ್ಪ ಅಂದರೆ ಬೋಧನೆ ಮಾಡೋದು ಅಂತ ಹೇಳ್ತೀವಿ. ಇಲ್ಲಿ ಗಾಸ್ಪೆಲ್ ಅಂದರೆ ಸುವಾರ್ತೆ. ಸೊ ಇಲ್ಲಿ ಈ ಒಂದು ಜಾಸ್ ಅನ್ನುವಂಥದ್ದು ಈ ಅಮೇರಿಕನ್ಸ್ ಮತ್ತು ಆಫ್ರಿಕಾಗಳಲ್ಲಿ ವಿಶೇಷವಾದ ಒಂದು ಸಂಗೀತ ಆಗಿತ್ತಿದ್ದು. ಸೊ ಇಲ್ಲಿ ನಾವು ಪ್ರೀಚಿಂಗ್ ಅಂದರೆ ಉಪದೇಶ ಅಂತ ಹೇಳ್ತೀವಿ. ಸೊ ಇಲ್ಲಿ ಅವನು ಏನು ಹೇಳ್ತಿದ್ದಾನೆ ಅಂದರೆ ಈ ಒಂದು ನಮ್ಮ ಜಾಸ್ ಪ್ಲೇಯರ್ ಏನು ಹೇಳ್ತಿದ್ದಾನೆ ಅಂದರೆ ನಾನು ಪ್ರೀಚ್ ಮಾಡೋದಕ್ಕೆ ಬಂದಿದ್ದೀನಿ, ನಾನು ಬೋಧನೆ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ಈ ಜಗತ್ತಿಗೆ. ಯಾರ ಬೋಧನೆ ಅಂದರೆ ದೇವರ ಸುವಾರ್ತೆಯನ್ನು ಜಗತ್ತಿಗೆ ನಾನು ಸ್ಪ್ರೆಡ್ ಮಾಡಲಿಕ್ಕೆ, ಜಗತ್ತಿಗೆ ನಾನು ಬೋಧಿಸೋದಕ್ಕೆ, ಉಪದೇಶವನ್ನು ನೀಡಲಿಕ್ಕೆ ನನ್ನ ಸಂಗೀತದ ಮೂಲಕ ನಾನು ಬಂದಿದ್ದೀನಿ ಅನ್ನುವಂಥ ಫೀಲ್ ಆತನಿಗೆ ಶುರು ಆಗುತ್ತೆ. ಅವಾಗ ನೋಡ್ರಿ ಇಟ್ ವಿತ್ ವರ್ಡ್ಸ್ ಆಫ್ ನೋಡ್ರಿ ಅವಾಗ ಇಟ್ ವಿತ್ ವರ್ಡ್ಸ್ ಆಫ್ ಸ್ಕ್ರೀಮಿಂಗ್ ನೋಟ್ಸ್ ಅಂಡ್ ಚೋಟ್ಸ್ ಹಿ ಈಸ್ ನಾಟ್ ಲಾಂಗರ್ ಅ ಮ್ಯಾನ್, ನೋ ನಾಟ್ ಈವನ್ ಅ ಬ್ಲ್ಯಾಕ್ ಮ್ಯಾನ್ ಬಟ್ ಎ ಬರ್ಡ್, ಒನ್ ದ್ಯಾಟ್ ಗ್ಯಾದರ್ ಹಿಸ್ ವಿಂಗ್ಸ್ ಆ್ಯಂಡ್ ಫ್ಲೈಸ್ ಅಂತ ಹೇಳ್ತಾನೆ. ಸೊ ಯಾವಾಗ ಆತ ಸಂಗೀತ ನುಡಿಸ್ಲಿಕ್ಕೆ ಶುರು ಮಾಡ್ತಾನೋ ಆವಾಗ ಏನಾಗುತ್ತೆ ನೋಡ್ರಿ, ಸ್ಕ್ರೀಮಿಂಗ್ ಅಂದರೆ ಕಿರ್ಚುತ್ತಾ ಅಂತ ಹೇಳ್ತೀವಿ, ಇಲ್ಲಿ ಗ್ಯಾದರ್ ಅಂದರೆ ಒಟ್ಟುಗೂಡು ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ವಿಂಗ್ಸ್ಗಳೆಲ್ಲ ಒಟ್ಟುಗೂಡಿ ಕಿರ್ಚುತ್ತಾ ಹಾಡೋಕ್ಕೆ ಶುರು ಮಾಡಿದಾಗ ಆತನಿಗೆ ರೆಕ್ಕೆಗಳು ಬಂದ ಹಾಗೆ ಫೀಲ್ ಆಗ್ತದೆ. ಅಂದರೆ ರೆಕ್ಕೆಗಳು ಬಂದು ರೀತಿಯಲ್ಲಿ ಅಂದರೆ ಆತ ಈ ಬರ್ಡ್ಸ್ಗಳು ಆಗ್ಬಿಡ್ತಾನೆ, ಮನುಷ್ಯ ಆಗಿ ಉಳಿಯೋದಿಲ್ಲ ಆತ, ರೆಕ್ಕೆ ಬಂದಂಗೆ ಆಗ್ಬಿಟ್ಟು ಆತ ಏನಾಗ್ತಾನೆ ಅಂದರೆ ಒಬ್ಬ
ಬ್ಲ್ಯಾಕ್ ಮ್ಯಾನ್ ಆಗಿ ಕೂಡ ಉಳಿಯೋದಿಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಕೂಡ ಉಳಿಯೋದಿಲ್ಲ, ಆತ ಒಬ್ಬ ಪಕ್ಷಿಯಾಗಿ ಬದಲಾಗ್ತಾನೆ ಅಂತ ಕವಿಗಳು ಹೇಳ್ತಾರೆ. ಇಲ್ಲಿ ಪಕ್ಷಿಗೆ ಯಾಕೆ ಹೋಲಿಕೆ ಮಾಡಿದ್ದಾರೆ ಅಂದ್ರೆ ಪಕ್ಷಿ ಸ್ವತಂತ್ರವಾಗಿರ್ತಕ್ಕಂಥದ್ದು. ಸೊ ಆತನಿಗೆ ಸ್ವತಂತ್ರವಾಗಿರುವ ಫೀಲಿಂಗ್ ಬರುತ್ತೆ. ಹಾಡು ಹಾಡಬೇಕಾದ್ರೆ ನನಗೆಲ್ಲವನ್ನು ನನಗೆ ಯಾರು ಎಲ್ಲಿ ತಡೆಯೋರಿಲ್ಲ, ಅಡ್ಡಿಪಡಿಸೋರಿಲ್ಲ ಅನ್ನುವಂಥ ಭಾವನೆ ಆತನಿಗೆ ವ್ಯಕ್ತ ಆಗ್ತಾ ಇದೆ ಅಂತ. ಯಾವಾಗ ಅಂದ್ರೆ ಸಂಗೀತವನ್ನು ನುಡಿಸ್ಬೇಕಾದ್ರೆ ಅದು ಅವಾಗ ಏನ್ ಮಾಡ್ತಾನೆ, ಆತನ ರೆಕ್ಕೆ ಬಂದಂಗೆ ಅನ್ಸ್ಬಿಟ್ಟು ಒನ್ ದ್ಯಾಟ್ ಗ್ಯಾದರ್ ಹಿಸ್ ವಿಂಗ್ಸ್, ಗ್ಯಾದರ್ ಸೇರ್ಕೊಳ್ಳೋದು, ಆತನಿಗೆ ಇಲ್ಲಿ ಒಟ್ಟುಗೂಡೋದು. ವಿಂಗ್ಸ್ಗಳಂದ್ರೆ ರೆಕ್ಕೆಗಳು ಅಂತಿರ್ತೀವಿ, ರೆಕ್ಕೆಗಳು ಆತನಿಗೆ ಮೈ ಮೇಲೆ ಬಂದ ಹಾಗೆ ಫೀಲ್ ಮಾಡ್ಕೋತಾನೆ. ಮಾಡ್ಕೊಂಡ ಮುಂದೆ ಏನಾಗ್ತದೆ ನೋಡ್ರಿ, ಹೈ ಹೈ ಹೈಯರ್ ಅಂಟಿಲ್ ಹಿ ಫ್ಲೈಸ್ ಅವೇ, ಎತ್ತರಕ್ಕೆ ಹಾಗೆ ಹಾರ್ತಾ ಹೋಗ್ತಾನೆ. ಎಲ್ಲಿವರೆಗೆ? ಅಂಟಿಲ್ ಹಿ ಫ್ಲೈಸ್ ಅವೇ, ಎಲ್ಲಿವರೆಗೆ ಸಾಧ್ಯ ಇದೋ ಅಲ್ಲಿವರೆಗೆ ಆತ ಹಾರಲಿಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಈ ನಮ್ಮ ಜಾಜ್ ಪ್ಲೇಯರ್ ಅಂದ್ರೆ ಈ ಒಂದು ಸಂಗೀತ ನುಡಿಸ್ತಕ್ಕಂಥ ಒಬ್ಬ ಮಾಂತ್ರಿಕ ಅಂತ ಹೇಳ್ಬೋದು ಈ ಒಬ್ಬ ವ್ಯಕ್ತಿ. ಸೊ ಆತ ಈ ರೀತಿ ಎತ್ತರಕ್ಕೆ ಹಾರ್ತಾ ಹೋಗ್ತಾನೆ. ಅಂದ್ರೆ ಕಾಲ್ಪನಿಕವಾಗಿ ಆತ ಮೈ ಮರೆತು ಹಾರುವ ಫೀಲ್ ಅನ್ನ ಮಾಡ್ಕೋತಾನೆ. ಅವ್ರು ಕಮ್ ಬ್ಯಾಕ್ ಟು ಫೈಂಡ್ ಹಿಮ್ಸೆಲ್ಫ್, ಆರ್ ಕಮ್ ಬ್ಯಾಕ್ ಟು ಫೈಂಡ್ ಹಿಮ್ಸೆಲ್ಫ್ ಬ್ಲ್ಯಾಕ್ ಮ್ಯಾನ್ ಅಗೇನ್. ಯಾವಾಗ ಆ ಸಂಗೀತವನ್ನು ನುಡಿಸೋದನ್ನು ನಿಲ್ಲಿಸ್ತಾನೋ ಆವಾಗ ಮತ್ತೆ ಪುನಃ ಒಬ್ಬ ಕಪ್ಪು ವ್ಯಕ್ತಿಯಾಗಿ ಬದಲಾಗ್ತಾ ಹೋಗ್ತಾನೆ ಅಂತ ಇಲ್ಲಿ ಒಂದು ಪೋಯಮ್ ಮೂಲಕ ನಮಗೆ ಈ ನಮ್ಮ ಕವಿಗಳು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಈ ಪೋಯಮ್ನ ಮೇನ್ ಥೀಮನ್ನು ನಾವು ನೋಡೋದಾದ್ರೆ ಅಂದ್ರೆ ಈ ಒಂದು ಜಾಸ್ ಪ್ಲೇಯರ್ ಏನಿದ್ದಲ್ಲ, ಈ ಮ್ಯೂಸಿಷಿಯನ್, ಆತ ಒಂದು ಸಂಗೀತ ನುಡಿಸ್ತಕ್ಕಂಥ ಒಂದು ಒಳ್ಳೆ ಮ್ಯೂಸಿಷಿಯನ್ ಆಗಿದ್ದ. ಆತನಿಗೆ ಜೀವನದ ಸಾಕಷ್ಟು ನೋವನ್ನು ಅನುಭವಿಸಿದ, ಆದರೆ ಆತನ ನೋವನ್ನು ಮರೆಸುವ ಶಕ್ತಿ ಈ ಸಂಗೀತಕ್ಕಿದೆ ಅನ್ನುವಂಥದ್ದನ್ನ ಆತನಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ ಎಲ್ಲರ ನೋವನ್ನು ಮರೆಸಲಿಕ್ಕೆ ಸಂಗೀತಕ್ಕೆ ಒಂದು ಶಕ್ತಿ ಇದೆ ಅನ್ನುವಂಥದ್ದನ್ನ ಈ ಪೋಯಮ್ ಮೂಲಕ ನಮಗೆ ಕವಿಗಳು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಅರ್ಥ ಆಗ್ತಿದೆ ಅನ್ಕೋತೀನಿ. ಅಂದ್ರೆ ಮ್ಯೂಸಿಕ್ ಅನ್ನುವಂಥದ್ದು ಈ ಜಗತ್ತಿನ ಎಲ್ಲಾ ನೋವುಗಳನ್ನ ಮರೆಸುವಂತ ಶಕ್ತಿಯನ್ನು ಹೊಂದಿದೆ ಅನ್ನುವಂಥ ಒಂದು ಮುಖ್ಯವಾದ ಅಂಶಗಳನ್ನ ಈ ಒಂದು ಪೋಯಮ್ ಮೂಲಕ ನಮಗೆ ಕವಿಗಳು ಹೇಳ್ತಾ ಹೋಗ್ತಾರೆ. ಸುಮಾರು ಸತಿ 2015ರಿಂದ ಸುಮಾರು 19ರವರೆಗೆ ಈ ಒಂದು ಪದ ಮೇಲೆ 4-3 ಅಂಕದ ಪ್ರಶ್ನೆ ಕೇಳ್ತಾನೆ ಬಂದಿದ್ದಾರೆ. ಸಾಕಷ್ಟು ಇಂಪಾರ್ಟೆಂಟ್ ಪೋಯಮ್ ಇದು. ಸೊ ಹಾಗಾಗಿ ಎಲ್ಲ ಸ್ಟೂಡೆಂಟ್ಸ್ಗಳು ಪೋಯಮನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. 2 ಪಾರ್ಟಲ್ಲಿ, ಮೊದಲನೇ ಪಾರ್ಟಲ್ಲಿ ಏನಂದ್ರೆ ಆ ಒಂದು ಜಾಸ್ ಪ್ಲೇಯರ್ ಆತನ ಫಿಸಿಕಲ್ ಅಪಿರೆನ್ಸ್ ಯಾವ ರೀತಿ ಇತ್ತು, his face, so his old face full of worries, wrinkled face. ಆಮೇಲೆ he weared undone tie and turn collar, ಆಮೇಲೆ faded jacket, ಆಮೇಲೆ turn shoes. ಸೊ ಇದೆಲ್ಲ ನೀವು ನೀಟಾಗಿ ಒಂದು ಸೆಂಟೆನ್ಸಸ್ಗಳನ್ನ ಜೋಡ್ ಮಾಡ್ತಾ ಒಂದು ನೀಟಾಗಿ 1-2 ಪ್ಯಾರಾಗ್ರಾಫ್ ಮಾಡಿದರೆ ನಿಮ್ಗೆ ಖಂಡಿತ 3 ಅಂಕ ಬರ್ತವೆ ಅಂತ ಹೇಳ್ತಾ, ಜೊತೆಗೆ ನೆಕ್ಸ್ಟ್ ಆತ ಈ ಒಂದು ತನ್ನಲ್ಲಿರ್ತಕ್ಕಂಥ ಸ್ಯಾಕ್ಸಫೋನನ್ನು ತೆಗೆದುಕೊಂಡು ಆತ ಯಾವಾಗ ಸಂಗೀತ ನುಡಿಸ್ಲಿಕ್ಕೆ ಶುರು ಮಾಡ್ತಾನೋ ಆತ ಯಾವ ರೀತಿ ಬದಲಾಗ್ತಾ ಹೋಗ್ತಾನೆ, ಯಾವ ರೀತಿ ತನ್ನಲ್ಲಿರುವಂಥ ನೋವನ್ನು ಮರೆತಾನೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳ್ಬೋದು. ಸೊ ಹಂಗಾಗಿ ಅದು ಸೆಕೆಂಡ್ ಪಾರ್ಟ್. ಅಂದರೆ ಈ ಒಂದು ಪದ್ಯದಲ್ಲಿ 2 ಅಂಶಗಳು, ಆತನ ಫಿಸಿಕಲ್ ಅಪಿಯರೆನ್ಸ್, ಇನ್ನೊಂದು ಆತ ಸಂಗೀತ ನುಡಿಸ್ಲಿಕ್ಕೆ ಶುರು ಮಾಡಿದಾಗ ಯಾವ ರೀತಿ ಬದಲಾಗ್ತಾ ಹೋಗ್ತಾನೆ ಅನ್ನೋದನ್ನು ಕೂಡ ಒಂದು ಪಾರ್ಟ್ ಆಗ್ತದೆ. ಸೊ 2 ಪ್ರಮುಖ ಅಂಶಗಳು ನಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಅದನ್ನು ನೀವು ನೀಟಾಗಿ ಇದನ್ನು ಅಬ್ಸರ್ವ್ ಮಾಡಿದರೆ ಖಂಡಿತ ನೀವು ಪರೀಕ್ಷೆಯಲ್ಲಿ 3 ಅಂಕಗಳನ್ನ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ, ಸೊ ನಿಮ್ಗೇನಾದರೂ ಡೌಟ್ಸ್ ಈ ಪೋಯಮ್ ಬಗ್ಗೆ ಇನ್ನಷ್ಟು ಇದೆ ಅನ್ನೋದಾದರೆ ನೀವು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಇನ್ನೊಂದು ಶಾರ್ಟ್ ಸೆಂಟೆನ್ಸ್ ಮೂಲಕ, ಕೇವಲ 10 ಸೆಂಟೆನ್ಸ್ ಮೂಲಕ ನಿಮಗೆ ಈ ಪೋಯಮ್ನ ಇಡೀ ಸಮ್ರಿಯನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು, ಧನ್ಯವಾದ, ಜೈ ಹಿಂದ್.